ನಮಸ್ತೆ ಬಂಧುಗಳೇ, ಮಹಾದಾನಿ ಪ್ರೇರಣೆ ಚಾನಲ್ಗೆ ಸ್ವಾಗತ. ಸಂಪತ್ತು ಎಂದರೆ ಕೇವಲ ಹಣವಲ್ಲ, ಅದು ನಮ್ಮನ್ನು ಪ್ರೀತಿಸುವ ಸ್ನೇಹಿತರು, ಬಂಧುಗಳು, ಸಂತೋಷ ನೀಡುವ ಕೆಲಸ ಅಥವಾ ಉದ್ಯಮ ಮತ್ತು ನಮ್ಮ ಬದುಕಿಗೆ ಅರ್ಥ ನೀಡುವ ಎಲ್ಲವೂ ಕೂಡ. ಇವು ಎಲ್ಲವೂ ಜೀವನದ ಪರಿಪೂರ್ಣತೆ ಮತ್ತು ಸಂತೋಷದ ರೂಪಗಳು. ನಾವು ಈ ಎಲ್ಲವನ್ನು ಕೃತಜ್ಞತೆಯಿಂದ ಸ್ವೀಕರಿಸಬೇಕು. ಆಗ ಈ ಎಲ್ಲದರ ಮತ್ತಷ್ಟು ಅನುಭವ ನಮ್ಮ ಜೀವನಕ್ಕೆ ಬರುತ್ತದೆ. ಬ್ರಹ್ಮಾಂಡವು ಅಪಾರ ಸಂಪತ್ತಿನ ಪ್ರತಿರೂಪವಾಗಿದೆ. ಪ್ರಕೃತಿ ಎಲ್ಲವೂ ಸಂಪತ್ತಿನಿಂದ ತುಂಬಿರುವುದು. ಈ ಕಾರಣಕ್ಕಾಗಿ ಪ್ರತಿಯೊಬ್ಬ ಮನುಷ್ಯನು ಸಂಪತ್ತು ಮತ್ತು ಸಂತೋಷದಿಂದ ಕೂಡಿರುವಂತಹವರಾಗಿರಬೇಕು. ಆದರೆ ಬಹುಮಂದಿ ತಮ್ಮ ನಕಾರಾತ್ಮಕ ಚಿಂತನೆಗಳಿಂದಾಗಿ ಈ ಸಂಪನ್ನತೆಯ ಪಾಲಿಗೆ ತಮ್ಮನ್ನು ಅರ್ಹರಲ್ಲವೆಂದು ಭಾವಿಸುತ್ತಾರೆ. ನಾವೆಲ್ಲರೂ ಬ್ರಹ್ಮಾಂಡದ ಪ್ರೀತಿ ಪಾತ್ರ ಮಕ್ಕಳು. ಆದ್ದರಿಂದ ನಮಗೆ ಸಂಪತ್ತಿ ಲಭಿಸಬೇಕೆಂದು ನಿಸರ್ಗ ಸಿದ್ಧ ಹಕ್ಕು. ನಾನು ಸಂತೋಷದ ಸಂಗಾತಿಯಾಗಿರುತ್ತೇನೆ. ಹಣ ಒಂದು ಶಕ್ತಿಯಾಗಿದೆ. ಅದು ನಮ್ಮ ಭಾವನೆಗಳಿಗೆ ಪ್ರತಿಕ್ರಿಯಿಸುತ್ತದೆ. ನೀವು ಯಾವುದನ್ನಾದರೂ ಇತರರಿಗೆ ನಿರಾಸೆ ಅಥವಾ ಹಿಗ್ಗು ಮನಸ್ಸಿನಿಂದ ಕೊಡುತ್ತಿದ್ದರೆ ಸಂಪತ್ತು ನಿಮ್ಮ ಹತ್ರ ಮರಳಿ ಬರುವುದಿಲ್ಲ. ಆದರೆ ನೀವು ಸಂತೋಷದಿಂದ ಪ್ರೀತಿಯಿಂದ ಕೊಟ್ಟರೆ ಅದೇ ಶಕ್ತಿ ನಿಮ್ಮ ಜೀವನದಲ್ಲಿ ಮತ್ತಷ್ಟು ಲಾಭದಾಯಕ ವಿಷಯಗಳನ್ನು ತರುತ್ತದೆ. ಕೃತಜ್ಞತೆ ಉಳ್ಳವರಾಗಿರಿ. ನೀವು ಯಾವುದೇ ಸ್ವರೂಪದಲ್ಲಿ ಏನನ್ನಾದರೂ ಸ್ವೀಕರಿಸಿದಾಗ, ಹಣವೋ ಉಡುಗೊರೆವೋ, ಅದನ್ನು ಧನ್ಯತೆಯೊಂದಿಗೆ ಸ್ವೀಕರಿಸಿ. ಇತರರನ್ನು ಟೀಕಿಸಬೇಡಿ, ದೂರು ನೀಡಬೇಡಿ. ನಿಮ್ಮ ಸಂಬಂಧಗಳು ಉತ್ತಮವಾಗುವ ಮೂಲಕ ಸಂಪತ್ತಿನ ಮೂಲವು ಬಲವಾಗುತ್ತದೆ. ಬ್ರಹ್ಮಾಂಡ ನನ್ನ ಪಕ್ಕದಲ್ಲಿದೆ. ಪ್ರತಿಯೊಂದು ದಿನವೂ ಕೆಲ ನಿಮಿಷಗಳನ್ನು ಮೌನದಲ್ಲಿದ್ದು ಬ್ರಹ್ಮಾಂಡದ ಜ್ಞಾನ ಮತ್ತು ಬೆಂಬಲವನ್ನು ಆಹ್ವಾನಿಸಿ. ಏನು ಆತಂಕವಿದೆ, ಯಾವುದರ ಪರಿಹಾರ ಬೇಕು ಎಂದು ಕೇಳಿ. ನಂತರ ಧೈರ್ಯದಿಂದ ನಿರೀಕ್ಷಿಸಿ. ಆತ್ಮಸ್ತರದಿಂದ ಉತ್ತಮ ಆಲೋಚನೆಗಳು ಬರುತ್ತವೆ. ಉತ್ತಮ ಜನರು ನಿಮ್ಮ ಹತ್ತಿರ ಬರುತ್ತಾರೆ ಹಾಗೂ ನಿಮ್ಮ ಜೀವನದಲ್ಲಿ ಖಂಡಿತ ಅದ್ಭುತ ಘಟನೆಗಳು ಸಂಭವಿಸುತ್ತವೆ. ನೀವು ಪ್ರತಿದಿನವೂ ಈ ನಂಬಿಕೆ ಮತ್ತು ಧನ್ಯತೆಯ ಬಣ್ಣಗಳಲ್ಲಿ ನಿಮ್ಮ ದಿನವನ್ನು ಪ್ರಾರಂಭಿಸಿದರೆ ಸಂಪತ್ತು ಸ್ವಾಭಾವಿಕವಾಗಿ ನಿಮ್ಮ ಹತ್ರ ಸೆಳೆಯಲ್ಪಡುತ್ತದೆ. ಓಕೆ ಸ್ನೇಹಿತರೆ, ನೀವು ಸದಾ ಸಕಾರಾತ್ಮಕತೆಯಿಂದ ಇರಿ. ನಿಮ್ಮ ಜೀವನದಲ್ಲಿ ಸುಖ, ಸೌಲಭ್ಯ, ಆರೋಗ್ಯ, ಐಶ್ವರ್ಯ ತಮ್ಮದಾಗಲಿ ಅಂತ ಬಯಸ್ತೇನೆ. ಸದಾ ಖುಷಿಯಾಗಿರಿ. ಅನೇಕರಿಗೆ ಖುಷಿಯನ್ನು ನೀಡ್ತಾ ಇರಿ. ಸಕಾರಾತ್ಮಕತೆಯಿಂದ ಇರೋಣ. ನಮಸ್ತೆ.